ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬಂದುಬಿಟ್ಟು ಹೀರೆಕಾಯಿ ಪಲ್ಯ ಯಾವ ಥರ ಮಾಡಿದ್ದೀವಿ ನೀವೇ ನೋಡಿ. ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಏನೇನು ಪದಾರ್ಥ ಬೇಕಾಗುತ್ತೆ ನಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈರುಳ್ಳಿ, ಆಮೇಲೆ ಹೀರೆಕಾಯಿ, ಕರಿಬೇವು, ಕಡಲೆಬೀಜ ಪುಡಿ ಮತ್ತು ಸಾಸಿವೆ, ಜೀರಿಗೆ, ಹಸಿರು ಮೆಣಸಿಗೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಿ ಮುಂಚೆನೇ, ಸ್ವಲ್ಪ ಕೊತ್ತಂಬರಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ಪಾತ್ರೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಪಾತ್ರೆ ಬಿಸಿ ಆಗಿದ್ದಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾಗಿದ್ದಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಸಿರು ಮೆಣಸಿಗೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ, ಮಿಕ್ಸಿಗೆ ಹಾಕ್ಕೊಂಡಿರೋದು ಹಾಕ್ಕೊಳ್ಬೇಕು. ಆಮೇಲೆ ಲಾಸ್ಟ್ಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಂಗೆ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಹೀರೆಕಾಯಿ ಪಲ್ಯಕ್ಕೆ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಬೇಕು. ಅದಕ್ಕೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದು ನಾವು, ಅರಿಶಿನ ತೋರಿಸಿಲ್ಲ. ಆಮೇಲೆ ಅದಕ್ಕೆ ಹೀರೆಕಾಯಿ ಹಾಕ್ಕೊಳ್ಳಿ. ಹೀರೆಕಾಯಿ ಹಾಕ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀರೆಕಾಯಿ ಪಲ್ಯ ಎಷ್ಟೋ ಥರದ ವೆರೈಟಿಯಲ್ಲಿ ಮಾಡ್ತಾರೆ. ಇದು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಜಾಸ್ತಿ ಟೈಮು ಬೇಕಾಗಲ್ಲ, ಟೈಮು ಸೇವ್ ಆಗುತ್ತೆ, ಬೇಗನೂ ಪಲ್ಯ ಆಗಿಬಿಡುತ್ತೆ. ರೊಟ್ಟಿಗೆ, ಅನ್ನಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂಥರ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಹಂಗೆ ಒಂದು ಸ್ವಲ್ಪ ಎಣ್ಣೆಲೇ ಬೇಯುತ್ತೆ, ಅದು ಎಣ್ಣೆಲೇ ಮೆತ್ತಗಾಗುತ್ತೆ. ಆಮೇಲೆ ಬೇಕಿದ್ದರೆ ನೀರು ಹಾಕ್ಕೊಳ್ಬೋದು, ಎಷ್ಟು ಬೇಕಾಗುತ್ತೋ ಅಷ್ಟು. ನೀರಂದರೆ ಹೀರೆಕಾಯಿ ಪಲ್ಯಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಆಮೇಲೆ ಅದನ್ನ ಮುಚ್ಚಿಬಿಡಿ, ಒಂದು ಸ್ವಲ್ಪ ಬೇಯುತ್ತೆ. ಮುಚ್ಚಿಬಿಟ್ರೆ ಬೇಗ ಬೇಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಕಡಲೆಬೀಜ ಅಂದರೆ ಶೇಂಗದ ಪುಡಿ ಅದರಲ್ಲಿ ಲಾಸ್ಟಿಗೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ. ಕೊತ್ತಂಬರಿ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೋಡಿ ಯಾವ ಥರ ಆಗಿದೆ ಪಲ್ಯ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ಹೀರೆಕಾಯಿ ಪಲ್ಯ ರೆಡಿ. ಹೀರೆಕಾಯಿ ಪಲ್ಯ ರೆಡಿ ಆದಮೇಲೆ ನೋಡಿ, ಊಟಕ್ಕೆ ಹಪ್ಪಳ ಬೇಕಂತ ಹೇಳ್ಬಿಟ್ಟು ಡೈರೆಕ್ಟ್ ಗ್ಯಾಸ್ ಮೇಲೇ ಹಪ್ಪಳ ಸುಡ್ತಾ ಇರೋದು ನಾವು. ಈ ಹಪ್ಪಳ ಗ್ಯಾಸ್ ಮೇಲೆ ಸುಟ್ಕೊಂಡ್ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ, ಎಣ್ಣೆಲಿ ಹಾಕ್ಬಿಟ್ಟು ಕರೆದ್ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ, ಹಪ್ಪಳ ಸುಟ್ಕೊತಾ ಇದ್ದೀವಿ ಊಟಕ್ಕೆ. ಚೆನ್ನಾಗಿರುತ್ತೆ ಊಟದ ಜೊತೆ ತಿನ್ನೋಕ್ಕೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.